ಹೈದರಾಬಾದ್ನಲ್ಲಿ ನಡೆದ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪಂದ್ಯಕ್ಕಿಂತಲೂ ಹೆಚ್ಚು ಗಮನ ಸೆಳೆದದ್ದು ವಿರಾಟ್ ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವಿನ ಹ್ಯಾಂಡ್ಶೇಕ್ ವಿವಾದ. 256 ರನ್ಗಳ ಭಾರೀ ಗುರಿ ಬೆನ್ನಟ್ಟಿದ ಆರ್ಸಿಬಿಗೆ ಆರಂಭವೇ ಶಾಕ್ ಆಗಿತ್ತು. ಈ ವೇಳೆ ಮೈದಾನದಲ್ಲೇ ವಿರಾಟ್ ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಹೆಡ್ ಮಾಡಿದ ಒಂದು ಕಾಮೆಂಟ್ ಕೊಹ್ಲಿಯನ್ನು ಕೆರಳಿಸಿತು ಎನ್ನಲಾಗುತ್ತಿದೆ. ಅದಕ್ಕೆ ಪ್ರತಿಯಾಗಿ ಕೊಹ್ಲಿ, ಮೊದಲು ನೀನು ಕೆಲವು ಓವರ್ ಬೌಲಿಂಗ್ ಮಾಡಿ ನೋಡೋಣ ಎಂದು ಸವಾಲು ಹಾಕಿದ್ರಂತೆ. ಆದರೆ ಪಂದ್ಯದಲ್ಲಿ ಕೊಹ್ಲಿ ಕೇವಲ 15 ರನ್ ಗಳಿಸಿ ಔಟ್ ಆದರು. ಅದಾದ ನಂತರ ಟ್ರಾವಿಸ್ ಹೆಡ್, ನಾನು ಬೌಲಿಂಗ್ ಮಾಡಲು ಬರುವ ಮೊದಲೇ ನೀನು ಔಟ್ ಆಗಿ ಹೋದಿಯಲ್ಲ ಎಂದು ಮತ್ತೆ ಕೆಣಕಿದ್ರಂತೆ. ಇದೇ ಘಟನೆ ಕೊಹ್ಲಿಗೆ ಇನ್ನಷ್ಟು ಕೋಪ ತರಿಸಿತು ಎಂದು ಹೇಳಲಾಗುತ್ತಿದೆ. ಪಂದ್ಯ ಮುಗಿದ ಬಳಿಕ ಉಭಯ ತಂಡಗಳ ಆಟಗಾರರು ಎಂದಿನಂತೆ ಹ್ಯಾಂಡ್ಶೇಕ್ ಮಾಡುತ್ತಿದ್ದರು. ಆದರೆ ಎಲ್ಲರ ಜೊತೆ ಕೈಕುಲುಕಿದ ವಿರಾಟ್ ಕೊಹ್ಲಿ ಟ್ರಾವಿಸ್ ಹೆಡ್ ಬಳಿ ಬಂದಾಗ ಮಾತ್ರ ಕೈಕುಲುಕದೆ ಮುಂದೆ ನಡೆದರು. ಟ್ರಾವಿಸ್ ಹೆಡ್ ಕೈ ಚಾಚಿದ್ದರೂ ಕೊಹ್ಲಿ ಪ್ರತಿಕ್ರಿಯಿಸಲೇ ಇಲ್ಲ. ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತಿದ್ದಂತೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಕೆಲವರು ಕೊಹ್ಲಿ ನಡೆ ಸರಿಯಲ್ಲ ಎಂದು ಟೀಕಿಸುತ್ತಿದ್ದರೆ, ಇನ್ನೂ ಕೆಲವರು ಮೈದಾನದ ಒತ್ತಡದಲ್ಲಿ ಇಂತಹ ಘಟನೆಗಳು ಸಾಮಾನ್ಯ ಎನ್ನುತ್ತಿದ್ದಾರೆ. ಒಟ್ಟಿನಲ್ಲಿ ಆರ್ಸಿಬಿ ಸೋಲಿಗಿಂತಲೂ ಹೆಚ್ಚು ಈಗ ಚರ್ಚೆಯಾಗುತ್ತಿರುವುದು ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವಿನ ಈ ಹೈಡ್ರಾಮಾನೇ.